ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ನನ್ನೊಂದು ಮನವಿ. ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಒಂದು ಕಡೆಯಿಂದ ನಾವೆಲ್ಲರೂ ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ಮತ್ತೊಂದು ಕಡೆ ಇದೇ ದಿನ ಅಂದ್ರೆ ಇವತ್ತೇ ರಾಜ್ಯದಲ್ಲಿ 3 ಎನ್ಕೌಂಟರ್ ಆಗಿದೆ. ಸಹಜವಾಗಿ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಕಚೇರಿ ಧ್ವಂಸ, ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಸದ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2 ಆಂಗಲ್ನ ಚರ್ಚೆ. ಒಂದು ಕಡೆಯಿಂದ ಇಲ್ಲಿ ಎನ್ಕೌಂಟರ್ ಮಾಡಿದಂಥವ್ರು ಅರಣ್ಯ ಇಲಾಖೆಯವರು, ಅವರ ಆಂಗಲ್ ಅಲ್ಲಿ ಒಂದಷ್ಟು ವಿಚಾರಗಳು. ಇತ್ತ ಆ ಎನ್ಕೌಂಟರ್ಗೆ ಬಲಿಯಾದಂಥ ಕುಟುಂಬಸ್ಥರು ಅವರು ಬೇರೆ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ನಡುವೆ ಸ್ವಲ್ಪ ಹೊತ್ತಿನ ಮುಂಚೆ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸತ್ಯಾಂಶವನ್ನ ತಿಳಿಯುವಂತ ಉದ್ದೇಶದಿಂದ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಎನ್ನುವ ರೀತಿಯಲ್ಲಿ. ಇನ್ನು ಆ ಭಾಗದ ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರಂತೂ ಮಾಧ್ಯಮಗಳ ಪ್ರಶ್ನೆಗೆ ತಡಬಡಾಯಿಸ್ಬಿಟ್ರಪ್ಪ. ಅಂದ್ರೆ ಯಾವ ಕ್ಲಾರಿಟಿಯೂ ಇಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಘಟನೆ ಆಗಿದ್ದು ಬೆಳಗ್ಗೆ ಮುಂಚೆ 5 ಗಂಟೆ ಸುಮಾರಿಗೆ. ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು 12:30 ಸುಮಾರಿಗೆ. ಅಷ್ಟೊತ್ತಾದರೂ ಕೂಡ ಉಸ್ತುವಾರಿ ಸಚಿವರಿಗೆ ಒಂದು ಕನಿಷ್ಠವಾದಂಥ ಮಾಹಿತಿಯೂ ಕೂಡ ಇಲ್ಲ. ಅವರು ಅರಣ್ಯ ಇಲಾಖೆಯವರು ಹಂಗೆ ಹೇಳ್ತಿದ್ದಾರೆ, ಊರಿನವ್ರು ಹಿಂಗೆ ಹೇಳ್ತಿದ್ದಾರೆ ಅಂತಾರೆ. ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ. ಅವರ ಉತ್ತರದಲ್ಲಿ ಯಾವ ಕ್ಲಾರಿಟಿಯೂ ಕೂಡ ಇರಲಿಲ್ಲ ಬಿಡಿ. ಉತ್ತರ ಕೊಡಬೇಕಾದಂಥ ಉಸ್ತುವಾರಿ ಸಚಿವರೇ ಒದ್ದಾಡಿ ಹೋಗ್ಬಿಟ್ರು. ಏನು ಹೊಸ ಸಚಿವರೇನಲ್ಲ, ಹಿಂದೆಯೂ ಕೂಡ ಸಚಿವರಾದಂಥವ್ರು, ಅನುಭವಿ ಶಾಸಕ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಹೀಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಓಕೆ, ಘಟನೆಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಇದು ದಟ್ಟ ಅರಣ್ಯದಲ್ಲಿ ನಡೆದಿರುವಂಥ ಎನ್ಕೌಂಟರ್. ಇದು ಆರಂಭದಲ್ಲಿ 1-2 ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ಇನ್ಸಿಡೆಂಟ್ಗೆ ಬರ್ತೇನೆ. ಬಂಧುಗಳೇ, ಈ ಅರಣ್ಯ ಪ್ರದೇಶದಲ್ಲಿ ಅಥವಾ ಆ ಭಾಗದಲ್ಲಿ ಯಾರು ವಾಸ ಮಾಡ್ತಿರ್ತಾರೆ ಅವರ ಸಂಕಷ್ಟ ಇದೆಯಲ್ಲ, ಅದು ಸಾಮಾನ್ಯ ಅಲ್ವೇ ಅಲ್ಲ. ದೂರದಿಂದ ನೋಡುವಂಥವ್ರಿಗೆ ಬಹಳ ಚೆನ್ನಾಗಿ ಅನ್ಸುತ್ತೆ. ಒಳ್ಳೆ ಹಸಿರಿದೆ, ಅರಣ್ಯದ ಬುಡದಲ್ಲೇ ವಾಸ ಮಾಡ್ತಿದ್ದಾರೆ, ಎಷ್ಟು ಅದ್ಭುತ ಜೀವನ ಅಂತ ಹೇಳಿ. ಆದ್ರೆ ಅಲ್ಲಿ ಜೀವನ ಮಾಡುವಂಥವ್ರಿಗೆ ಮಾತ್ರ ಅಲ್ಲಿನ ಗೋಳು, ಸಂಕಟ ಎಲ್ಲವೂ ಕೂಡ ಅರ್ಥ ಆಗ್ತಾ ಇರುತ್ತೆ. ನಾನು ಕೂಡ ಆಗುಂಬೆ ಭಾಗದವನು. ನಮ್ದು ಕೂಡ ಕಾಡಿನ ನಡುವೆ ಇರುವಂತಹ ಮನೆ ಅಥವಾ ಕಾಡಂಚಿನಲ್ಲಿರುವಂತಹ ಮನೆ. ನಮಗಿದ್ರ ಅನುಭವ ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ 2-3 ರೀತಿಯಾದಂಥ ಸಂಘರ್ಷ. ಒಂದು ಸಂಘರ್ಷ ಅಲ್ಲಿನ ಜನ ಹಾಗೆ ಅರಣ್ಯ ಇಲಾಖೆಯವರ ನಡುವೆ. ಜನಕ್ಕೇನು ಪರಂಪರಾಗತ ಜೀವನೋಪಾಯದ ಭಾಗ ಆಗಿರುತ್ತೆ ಅದು. ಅರಣ್ಯದೊಳಗಡೆ ಹೋಗಬೇಕು, ಅರಣ್ಯದ ಉತ್ಪನ್ನಗಳನ್ನು ತಗೊಳ್ಬೇಕು, ಅರಣ್ಯ ಉತ್ಪನ್ನವನ್ನು ಬಳಸಿ ಇನ್ನೇನೋ ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದೇ ಅರಣ್ಯ ಇಲಾಖೆಯವರಿಗೇನು ಕಾರಣ ಮೂಲಕ ಅದು ಸಂರಕ್ಷಿಸಬೇಕಾದಂಥ ಪ್ರದೇಶ ಅಂತೇಳಿ. ಆ ಕಾರಣಕ್ಕಾಗಿ ಅವ್ರ ನಡುವೆ ಒಂದು ದೊಡ್ಡ ಮಟ್ಟಿಗಿನ ಸಂಘರ್ಷ ನಡೆಯುತ್ತೆ. ಇನ್ನೊಂದು, ಅಲ್ಲಿ ವಾಸ ಮಾಡುವಂಥ ಜನ ಹಾಗೆ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವೂ ಕೂಡ ನಡೀತಾ ಹೋಗುತ್ತೆ. ಆ ಸಂಘರ್ಷದಿಂದಾಗಿ ಏನೇನೋ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆ ಭಾಗದಲ್ಲಿ ನಡೀತಾನೆ ಇರುತ್ತೆ. ಈಗ ಆಗಿರೋದು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಘಟನೆ ಇದು. ಈ ಘಟನೆಯ ವಿಚಾರಕ್ಕೆ ಬರೋದಾದ್ರೆ, ಇದು ನಡೆದಿರೋದು ಚಾಮರಾಜನಗರ ಜಿಲ್ಲೆ ಹನೂರಿನ ಕಾವೇರಿ ವನ್ಯಧಾಮದಲ್ಲಿ. ಪರ್ಟಿಕ್ಯುಲರ್ ಆಗಿ ಹನೂರು ವನ್ಯಜೀವಿ ವಲಯದ ಶಾಗ್ಯ ವ್ಯಾಪ್ತಿಯ ಹೊಳೆಮುರದಟ್ಟಿ ಎನ್ನುವಂಥ ಅರಣ್ಯ ಪ್ರದೇಶ. ಬಲಿ ಆದಂಥವರು, ಎನ್ಕೌಂಟರ್ಗೆ ಬಲಿ ಆದಂಥವರು ಹನೂರು ತಾಲೂಕಿನ ತೋಮಿಯಾರ್ ಎನ್ನುವಂಥ ಗ್ರಾಮದವರು. ಅವರ ಹೆಸರು ಕುಮಾರ್, ಅಂತೋಣಿ ಸ್ವಾಮಿ ಹಾಗೆ ಪೀಟರ್ ಅಂತ ಹೇಳಿ 3 ಕೂಡ ಬಲಿಯಾಗಿದ್ದಾರೆ. ಆ ಫೋಟೋಸ್ಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ತೀರಾ ಭಯಾನಕವಾಗಿ ಅವರನ್ನ ಎನ್ಕೌಂಟರ್ ಮಾಡಿದ್ದಾರೋ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಅವರ ಸಾವಂತೂ ತೀರಾ ಭೀಕರವಾಗಿದೆ. ಕಂಡಲ್ಲಿ ಅವರ ಮೇಲೆ ಗುಂಡಿನ ಪ್ರಯೋಗ ಅಂಥದ್ದೆಲ್ಲವೂ ಕೂಡ ಆಗಿದೆ. ಏನಾಯ್ತು ಅಂತ ಗಮನಿಸೋದಾದ್ರೆ, ಬೆಳಗ್ಗೆ ಮುಂಚೆ 5 ಗಂಟೆಯ ಸುಮಾರಿಗೆ ಆಗಿರುವಂಥ ಘಟನೆ ಇದು. ಈಗ ಅರಣ್ಯ ಇಲಾಖೆಯವರ ವಾದ ಏನು ಅನ್ನೋದಾದ್ರೆ, ಈ 3 ಕೂಡ ಬೆಳಿಗ್ಗೆ ಮುಂಚೆ ಅಲ್ಲಿ ಬೇಟೆ ಆಡೋದಿಕ್ಕೆ ಅಂತ ಹೇಳಿ ಬಂದಿದ್ರು. ಅಂದ್ರೆ ರಾತ್ರಿ ಅಲ್ಲಿಗೆ ಎಂಟ್ರಿ ಕೊಟ್ಟಿರ್ಬೋದು ಅರಣ್ಯಕ್ಕೆ. ಅವರು ಬೇಟೆಯನ್ನ ಆಡಿ, ಅಂದ್ರೆ 4 ಜನ ಇದ್ರಂತೆ, ಅದರಲ್ಲಿ ಜಿಂಕೆಯನ್ನ ಬೇಟೆ ಆಡಿದ್ದಾರೆ. ಬೇಟೆ ಆಡಿ ಮಾಂಸವನ್ನ ಬೇರ್ಪಡಿಸುವ ಸಂದರ್ಭದಲ್ಲಿ ಗಸ್ತಿನಲ್ಲಿದ್ದಂಥ ನಮಗೆ ಮಾಹಿತಿ ಬಂತು. ಹೀಗಾಗಿ ನಾವು 7 ಜನ ಆ ಸ್ಪಾಟ್ಗೆ ಹೋದ್ವಿ. ಸ್ಪಾಟ್ಗೆ ಹೋಗಿ ಅವರಿಗೆ ನೀವು ಸರೆಂಡರ್ ಆಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ವಿ. ಆದ್ರೆ ಅವರು ನಮ್ಮ ಮೇಲೆ ಗುಂಡು ಹಾರಿಸುವಂತ ಪ್ರಯತ್ನವನ್ನ ಪಟ್ಟರು. ಆ ಕಾರಣಕ್ಕಾಗಿ ನಾವು ಮರು ದಾಳಿಯನ್ನ ಮಾಡಬೇಕಾಯ್ತು. ಆಗ 3 ಆ ಸಂದರ್ಭದಲ್ಲಿ ಗುಂಡಿನ ದಾಳಿಗೆ ತುತ್ತಾದ್ರು. ಒಬ್ರು ಮಾತ್ರ ಎಸ್ಕೇಪ್ ಆದರು ಎನ್ನುವ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ನಾವು ಗುಂಡನ್ನು ಹೊಡೆದ ಸಂದರ್ಭದಲ್ಲಿ 3 ಗುಂಡು ತಗುಲಿತು. ಅದರಲ್ಲಿ ಒಬ್ರು ಅಲ್ಲೇ ಸ್ಥಳದಲ್ಲೇ ಪ್ರಾಣವನ್ನು ಕಳ್ಕೊಂಡ್ರು, 2 ಗಾಯಗೊಂಡಿದ್ರು. ಹೀಗಾಗಿ ನಾವು ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ ಅನ್ನೋದು ಅರಣ್ಯ ಇಲಾಖೆಯವರ ವಾದ ಆಗಿದೆ. ಈ ರೀತಿಯಾಗಿ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದಾದ ಬಳಿಕ ಗ್ರಾಮಸ್ಥರು ಸಹಜವಾಗಿ ರೊಚ್ಚಿಗೆದ್ರು. ಅವರು ಮೊದಲೇ ಅರಣ್ಯ ಇಲಾಖೆಯವರ ಮೇಲೆ ಅವರಿಗೆ ಸಹಜವಾಗಿ ಸಿಟ್ಟಿರುತ್ತೆ. ಯಾಕಂದ್ರೆ ಮುಂಚೆಯಿಂದಲೂ ಕೂಡ ಸಂಘರ್ಷ ನಡೀತಾ ಇರುತ್ತೆ. ಆ ಕಾರಣಕ್ಕಾಗಿ DRFO ಕಚೇರಿಯನ್ನ ಧ್ವಂಸಗೊಳಿಸಿದ್ರು. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತ ರಸ್ತೆಯಲ್ಲಿ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಹನೂರು ಭಾಗದಲ್ಲೂ ಕೂಡ ಅರಣ್ಯ ಇಲಾಖೆಗೆ ಮುತ್ತಿಗೆ ಅಂತ ಪ್ರಯತ್ನ ಅಂತದೆಲ್ಲವೂ ಕೂಡ ಆಯಿತು. ಸಂಬಂಧಿಕರಂತೂ ತೀವ್ರವಾಗಿ ಸಿಟ್ಟಿಗೆದ್ದಿದ್ದಾರೆ. ಈಗ ಸಂಬಂಧಿಕರ ವಾದ ಏನು ಅಂತ ಗಮನಿಸೋಣ. ಈ 3 ಎಲ್ಲಿಗೆ ಹೋಗಿದ್ರು ಅಂತ ಅವ್ರು ಹೇಳ್ತಾ ಇರೋದಂದ್ರೆ, ಇವರೆಲ್ಲರೂ ಕೂಡ ಕೃಷಿಕರು. ಅಲ್ಲಿ ದನವನ್ನ ಮೇಯಿಸೋದಿಕ್ಕೆ, ದನ
ದನವನ್ನ ಹುಡುಕೋದಿಕ್ಕೆ ಅಥವಾ ಮೇವನ್ನ ತರೋದಿಕ್ಕೆ ಅರಣ್ಯ ಪ್ರದೇಶಕ್ಕೆ ಆಗಾಗ ಅವರು ಎಂಟ್ರಿ ಕೊಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಹಸು ಕಳೆದೋದಂತ ಕಾರಣಕ್ಕಾಗಿ ಅದನ್ನ ಹುಡುಕೋದಿಕ್ಕೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅರಣ್ಯಕ್ಕೆ ಬೆಳಗ್ಗೆ ಮುಂಚೆ ಹೋಗಿದ್ರು. ಅಲ್ಲಿ ಅವರೆಲ್ಲರೂ ಕೂಡ ಹುಡುಕ್ತಾ ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ ಬಂದು ಅರಣ್ಯ ಇಲಾಖೆಯವರು ಇವರು ಬೇಟೆಗಾರರು ಎನ್ನುವಂತ ಶಂಕೆಯಲ್ಲಿ ಹಿಂದೆ ಮುಂದೆ ನೋಡದೆ ಹೊಡೆದು ಹಾಕಿಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ವಿಚಾರದಲ್ಲಿ ತುಂಬಾ ಸಂದರ್ಭದಲ್ಲಿ ಗೊಂದಲಕ್ಕೊಳಗಾಗ್ತಾರೆ. ಅವ್ರು ರೈತರ ಅಥವಾ ಬೇಟೆಗಾರರ ಎನ್ನುವಂತ ಗೊಂದಲದಲ್ಲಿ ಹಿಂದೆ ಮುಂದೆ ನೋಡದೆ ಇಂಥ ಕೃತ್ಯವನ್ನು ಎಸಗಿ ಬಿಡ್ತಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗೆ ಗ್ರಾಮಸ್ಥರು ಯಾವ್ಯಾವ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಅವ್ರ ಮೊದಲ ವಾದ ಏನು ಅಂದ್ರೆ, ಹೌದು ಓಕೆ ಇವ್ರು ಬೇಟೆಗಾರರೇ ಅಂತ ಇಟ್ಕೊಳ್ಳೋಣ, ಬೇಟೆಗೆ ಹೋಗಿದ್ರು ಅಂತಾನೆ ಇಟ್ಕೊಳ್ಳೋಣ. ಬೇಟೆಗೆ ಹೋಗಿದ್ರು ಅಂತ ಮಾತ್ರಕ್ಕೆ ಅವನ್ನ ಎನ್ಕೌಂಟರ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಎನ್ಕೌಂಟರ್ ಮಾಡೋದಕ್ಕೆ ಅವರಿಗೆ ಯಾರು ಅವರಿಗೆ ಪರ್ಮಿಷನ್ ಅನ್ನು ಕೊಟ್ಟರು ಅಥವಾ ಅವಕಾಶವನ್ನ ಮಾಡಿಕೊಟ್ರು? ಹಾಗೂ ಗುಂಡು ಹಾರಿಸಬೇಕು ಅಂತ ಇದ್ದರೆ ಮೊಣಕಾಲಿನ ಕೆಳಗೆ ಗುಂಡನ್ನ ಹಾರಿಸಬಹುದಿತ್ತು. ನೇರವಾಗಿ ಎದೆ ಭಾಗಕ್ಕೆ ಅಥವಾ ತಲೆಗೆ ಗುಂಡನ್ನ ಹೊಡೆದಿದ್ದು ಯಾಕೆ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ, ನಮ್ಮ ಮೇಲೆ ದಾಳಿ ಪ್ರಯತ್ನವನ್ನ ಪಟ್ಟರು, ಆ ಕಾರಣಕ್ಕಾಗಿ ನಾವು ಮರುದಾಳಿ ಮಾಡಿದ್ವಿ ಅಂತ ಹೇಳಿ. ಆದ್ರೆ ಅರಣ್ಯ ಇಲಾಖೆಯವರಿಗೆ ಸಣ್ಣ ಗಾಯವೂ ಕೂಡ ಆಗಿಲ್ಲ. ಅಂದ್ರೆ ಇದರ ಅರ್ಥ ಏನು ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಜೊತೆಗೆ ಹಾಗೇನಾದ್ರೂ ಅವ್ರು ಬೇಟೆ ಆಡಿದ್ದು ಹೌದು ಅಂತ ಆಗಿದ್ರೆ ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೋದಿತ್ತು, ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ಅವಕಾಶ ಇತ್ತು, ಏನು ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಮೂವರ ಪ್ರಾಣವನ್ನ ತೆಗೆಯೋದಿಕ್ಕೆ ನಿಮಗೆ ಯಾರು ಅವಕಾಶವನ್ನ ಮಾಡಿಕೊಟ್ರು? ನೀವು ಬೇಟೆಗಾರರು ಅಂತ ಹೇಳಿ ಖಚಿತಪಡಿಸಿಕೊಳ್ಳದೆ ಕೇವಲ ಅನುಮಾನದಲ್ಲಿ, ಕೇವಲ ಶಂಕೆಯಲ್ಲಿ ಅವ್ರನ್ನ ಹೊಡೆದಾಕ್ಬಿಟ್ಟಿದ್ದೀರಿ ಅಂತ. ಇನ್ನೊಂದಷ್ಟು ಜನ ಇನ್ನು ಮುಂದೆ ಹೋಗಿ ಅರಣ್ಯ ಇಲಾಖೆಯವರೇ ಅಲ್ಲಿ ಏನೋ ಜಿಂಕೆನ ಅಥವಾ ಯಾವುದೋ ಒಂದು ಪ್ರಾಣಿಯನ್ನ ಬೇಟೆ ಆಡಿದ್ರು, ಅದನ್ನ ಈ ಗ್ರಾಮಸ್ಥರು ನೋಡಿದ್ರು, ಆ ಕಾರಣಕ್ಕಾಗಿ ಕತೆ ಕಟ್ಟಿ ಇವರನ್ನೇ ಹೊಡೆದಾಕಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಿದ್ದಾರೆ. ಈ ಹಂತದಲ್ಲಿ ನೇರವಾಗಿ ಅರಣ್ಯ ಇಲಾಖೆ ಮೇಲೆ ಆರೋಪವನ್ನು ಹೊರಿಸೋದು ಗೊತ್ತಾಗ್ತಿಲ್ಲ, ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಅಂತಹ ಭಾಗದಲ್ಲಿ ಅರಣ್ಯ ಇಲಾಖೆ ಕೆಲಸ ಮಾಡೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಅರಣ್ಯ ಇಲಾಖೆಯವರಿಗೆ ಸಾಕಷ್ಟು ಸವಾಲಂತೂ ಅಲ್ಲಿ ಇದ್ದೇ ಇರುತ್ತೆ, ಎಲ್ಲಾ ರೀತಿಯಲ್ಲೂ ಕೂಡ ಸವಾಲುಗಳಿರುತ್ತೆ. ಹಾಗಂತ ಮಾತ್ರ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಅತ್ಯದ್ಭುತವಾಗಿ ಕೆಲಸವನ್ನ ಮಾಡ್ತಾರೆ ಇಲ್ಲ. ಒಮ್ಮೊಮ್ಮೆ ಅವರಿಂದಲೇ ಪ್ರಾಣಿಗಳ ಬೇಟೆ, ಒಮ್ಮೊಮ್ಮೆ ಅವರಿಂದಲೇ ಈ ಅರಣ್ಯ ಉತ್ಪನ್ನಗಳ ಕಳ್ಳತನ ಅಥವಾ ನಡಿಬಾರದಂತ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಟ್ಟು ಭ್ರಷ್ಟಾಚಾರ, ಲಂಚಬಾಕತನ ನಡೆಸೋದು, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿರುತ್ತೆ. ಜೊತೆಗೆ ನಮಗೆ ಸರ್ಕಾರ ಒಂದು ಇದು ಕೊಟ್ಟಿದೆ, ಏನು ಅಧಿಕಾರವನ್ನು ಚಲಾಯಿಸುವಂತ ಹಕ್ಕು ಕೊಟ್ಟಿದೆ ಎನ್ನುವ ಕಾರಣಕ್ಕಾಗಿ ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಯಾವುದು ಕೂಡ ಹೊಸ ವಿಚಾರ ಅಲ್ಲ. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ವಿಚಾರ ಇನ್ನಷ್ಟು ಹೊರಬರಬೇಕಿದೆ. ಆದ್ರೆ ಗ್ರಾಮಸ್ಥರು ಮಾತ್ರ ಈ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು, ಹಿಂದಿನಿಂದಲೂ ಕೂಡ ನಮಗೆ ಹೀಗೆ ಮಾಡ್ತಾ ಇದ್ರು, ನಾವೆಲ್ಲರೂ ಕೂಡ ಅರಣ್ಯದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಅಂದ್ರೆ ಮೇವು ತರ ಕಲ್ಲಿಗೆ ಹೋಗಬೇಕು, ಹಸುವನ್ನ ಮೇಯಿಸೋದಿಕ್ಕೆ ಕಲ್ಲಿಗೆ ಹೋಗಬೇಕು, ಅಥವಾ ಹಸುವನ್ನ ಮೇಯಿಸೋದಿಕ್ಕೆ ನಾವು ಅಲ್ಲಿಗೆ ಬಿಡಬೇಕು. ಆದ್ರೆ ಅರಣ್ಯ ಇಲಾಖೆಯವರು ಅವರೊಂದಷ್ಟು ಕಾರಣ ಇದನ್ನು ಕೊಟ್ಟು ಅಲ್ಲಿ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಹಾಗೇನಾದ್ರೂ ನಾವು ಒಮ್ಮೊಮ್ಮೆ ಕದ್ದು ಮುಚ್ಚಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ನಮ್ಮೆಲ್ಲ ಮಾಡ್ತಾರೆ. ಈಗಲೂ ಕೂಡ ಹಾಗೆ ಆಗಿದೆ ಎನ್ನುವಂತ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆಯನ್ನು ಕೂಡ ವಹಿಸಲಾಗಿದೆ. ತಪ್ಪಿಸ್ಕೊಂಡಿರುವಂತ ಇನ್ನೋರ್ವ ವ್ಯಕ್ತಿಯ ಬಗ್ಗೆ ಮಾಹಿತಿ ಇಲ್ಲ. ಹಾಗೆ ಗ್ರಾಮಸ್ಥರಿಗೆ ಇನ್ನೊಂದು ಅನುಮಾನ ಏನಪ್ಪಾ ಅಂದ್ರೆ, ಈ ರೀತಿಯಾಗಿ ಎನ್ಕೌಂಟರ್ ಅಥವಾ ಏನೋ ಆದಂತ ಸಂದರ್ಭದಲ್ಲಿ ಶವವನ್ನ ತೆಗೆಯುವ ಹಾಗಿಲ್ಲ. ಮೊದಲು ಹೇಗೆ ತೆಗೆದ್ರಿ? ಸಾಕ್ಷಿ ನಾಶದ ಉದ್ದೇಶದಿಂದ ತೆಗೆದ್ರಿ ಅನ್ನೋದು ಒಂದು ವಾದ. ಮತ್ತೊಂದು ಅವ್ರ ವಾದ ಏನಪ್ಪಾ ಅಂದ್ರೆ, ಹೌದು ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ ಇಬ್ರು ಜೀವಂತ ಆಗಿದ್ರು, ಆ ಕಾರಣಕ್ಕಾಗಿ ನಾವು ತಕ್ಷಣ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿ. ಓಕೆ, ಹಾಗಾದ್ರೆ ಕೊಳ್ಳೇಗಾಲ ಜಿಲ್ಲಾಸ್ಪತ್ರೆಗೆ ಬರಬಹುದಿತ್ತಲ್ಲ, ನೀವು ಯಾಕೆ ನೇರವಾಗಿ ಮೈಸೂರಿಗೆ ಬಂದ್ರಿ? ಇಷ್ಟು ಟೈಮ್ ಅನ್ನ ಯಾಕೆ ತೆಗೆದುಕೊಂಡ್ರಿ, ಕನ್ಸ್ಯೂಮ್ ಮಾಡಿದ್ರಿ? ಅಂದ್ರೆ ಬೆಳಗ್ಗೆ ಮುಂಚೆ ಆಗಿರೋದು 5:20 ಸುಮಾರಿಗೆ, ನೀವು ಆಸ್ಪತ್ರೆಗೆ ದಾಖಲಿಸುವಾಗ 10:15 11 ಗಂಟೆ ಆಗಿತ್ತು. ಇಷ್ಟು ಟೈಮ್ ಅನ್ನ ಯಾಕೆ ಕನ್ಸ್ಯೂಮ್ ಮಾಡಿದ್ರಿ? ನಿಮ್ಮ ಉದ್ದೇಶ ಏನು? ಈ ರೀತಿಯಾಗಿಯೂ ಕೂಡ ಗ್ರಾಮಸ್ಥರು ಸದ್ಯಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರೋದು, ಇದು ಎನ್ಕೌಂಟರ್ನ ಪೋಚಿಂಗ್ ಕಾರ್ಯಾಚರಣೆ, ಅಂದ್ರೆ ಕಾಡುಗಳ್ಳರ ವಿರುದ್ಧದ ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ 3 ಸಾವನ್ನಪ್ಪಿದ್ದಾರೆ ಎನ್ನುವ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದೀಗ ಹೇಳ್ತಾ ಇದ್ದಾರೆ. ಬಂಧುಗಳೇ, ಈಗಲೇ ಇದು ಹೀಗೆ ಆಗಿದೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನೇರವಾಗಿ ಅರಣ್ಯ ಇಲಾಖೆಯವ್ರದೇ ತಪ್ಪು ಅಂತ ಹೇಳಕ್ ಸಾಧ್ಯ ಆಗಲ್ಲ. ಆದ್ರೆ ಉಸ್ತುವಾರಿ ಸಚಿವರು ಹೇಳ್ತಿರೋದು ಅರಣ್ಯ ಇಲಾಖೆಯವ್ರದೇ ತಪ್ಪು ಅಂತ, ಮಾಜಿ ಶಾಸಕರು, ಹಾಲಿ ಶಾಸಕರು ಹೇಳ್ತಿರೋದು ಅವ್ರದೇ ತಪ್ಪು, ಅವ್ರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟೇ ಕ್ಲಾರಿಟಿ ಎಲ್ಲವೂ ಕೂಡ ಸಿಗಬಹುದು. ಆದ್ರೆ ಒಂದು ವಿಚಾರ ಅಂತೂ ಅಂದ್ರೆ ಖಚಿತ, ಅಂದ್ರೆ ಬೇರೆ ಬೇರೆ ಕಡೆಗಳು ನೋಡಿದಂತ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಅರಣ್ಯ ಇಲಾಖೆಯವರಿಗೆ ಸವಾಲಿರೋದು ಹೌದು, ಅವೆಲ್ಲವೂ ಕೂಡ ಹೌದು. ಆದ್ರೆ ತುಂಬಾ ಸಂದರ್ಭದಲ್ಲಿ ಸಿಕ್ಕಂತಹ ಅಧಿಕಾರದ ಆ ಹಕ್ಕನ್ನ ಈ ಭ್ರಷ್ಟಾಚಾರ, ಲಂಚಬಾಕತನ ಅದಕ್ಕೆಲ್ಲ ಬಳಸ್ಕೊಳ್ಳೋದು ಒಂದು ಕಡೆಯಿಂದ, ಆದ್ರೆ ಮತ್ತೊಂದು ಆ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಚಲಾಯಿಸೋದಕ್ಕೆ ಹೋಗ್ತಾರೆ ತುಂಬಾ ಸಂದರ್ಭದಲ್ಲಿ. ಎಷ್ಟೋ ಅರಣ್ಯ ಪ್ರದೇಶದ ಜನ ಅಥವಾ ಅಂಚಿನಲ್ಲಿ ಬದುಕುವಂಥವರಿಗೆ ತುಂಬಾ ಜನಕ್ಕೆ ಕಾನೂನಿನ ಬಗ್ಗೆ ಜಾಗೃತಿ ಇರೋದಿಲ್ಲ ಅಥವಾ ಕಾನೂನಿನ ಬಗ್ಗೆ ಅರಿವು ಇಲ್ಲದಂತಹ ಸಂದರ್ಭದಲ್ಲಿ ಅದನ್ನೇ ಪ್ಲಸ್ ಮಾಡಿಕೊಂಡು ಅರಣ್ಯ ಇಲಾಖೆಯವರು ನಿರಂತರವಾಗಿ ದೌರ್ಜನ್ಯ ಎಸಗೋದು, ದಬ್ಬಾಳಿಕೆಯನ್ನ ಮಾಡೋದು, ತುಂಬಾ ವಿಚಿತ್ರವಾಗಿ ವರ್ತನೆಯನ್ನ ತೋರಿಸೋದು, ಒಮ್ಮೊಮ್ಮೆ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ.
ನಾನು ಆ ಕಾಡಂಚಿನ ಭಾಗದ ಅವನಾದಂಥ ಕಾರಣಕ್ಕಾಗಿ ಇದು ನನ್ನ ಅರಿವಿಗೂ ಕೂಡ ಬಹಳ ಚೆನ್ನಾಗಿದೆ. ತುಂಬ ಸಂದರ್ಭದಲ್ಲಿ ಇದು ಮಾಡ್ತಾನೆ ಇರ್ತಾರೆ. ಅಂದರೆ ಜನಕ್ಕೂ ಹೇಗಾಗ್ಬಿಟ್ಟಿರುತ್ತೆ ಅಂದರೆ ಒಂದು ರೀತಿಯಲ್ಲಿ ನರಕದಂತಹ ವಾತಾವರಣ ಅಲ್ಲಿ. ಅಂದರೆ ಈ ಪಾರಂಪರಾಗತವಾಗಿ ಹಿಂದಿನಿಂದಲೂ ಕೂಡ ಅರಣ್ಯದ ಮೇಲೆ ಅವರು ಡಿಪೆಂಡ್ ಆಗಿ ಬಂದಿರ್ತಾರೆ. ಅರಣ್ಯದ ಮೂಲಕವೇ ಅವರು ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಂದರೆ ಹೇಗಾಗಿದೆ ಅಂದರೆ ಅಲ್ಲಿಯ ಜನರ ಪರಿಸ್ಥಿತಿ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂಥ ವಾತಾವರಣ. ಯಾಕೆ? ಒಂದು, ಅರಣ್ಯ ಇಲಾಖೆಯವ್ರದ್ದೇ ಟಾರ್ಚರ್. ಸ್ವಲ್ಪ ಎಡವಟ್ಟಾದರೂ ಕೂಡ ನೀವು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬಂದ್ಬಿಟ್ರಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ಇನ್ನೊಂದು, ಕಾಡು ಹಂದಿಗಳ ಕಾಟ, ಕಾಡು ಪ್ರಾಣಿಗಳ ಕಾಟ. ಇಂಥದ್ರಿಂದಾಗಿ ತಾವು ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಳೋದೇ ಕಷ್ಟ. ಆಯಿತು, ಇದು ಬೇಡ, ಅರಣ್ಯದ ಉತ್ಪನ್ನಗಳ ಮೂಲಕ ಬದುಕನ್ನು ಸಾಗಿಸೋಣ, ಅರಣ್ಯದ ಉತ್ಪನ್ನಗಳು ಯಾವುದೋ ಸಿಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡೋಣ ಅಂದರೆ ಅದು ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ಅರಣ್ಯಕ್ಕೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇಂಥದ್ದೆಲ್ಲವೂ ಕೂಡ ತುಂಬ ಸಂದರ್ಭದಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಇಲ್ಲಿ ಇನ್ನು ತುಂಬ ಸಂದರ್ಭದಲ್ಲಿ ಏನಾಗುತ್ತೆ, ಅರಣ್ಯ ಇಲಾಖೆಯವರು ಬೇರೆ ಬೇರೆ ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಅಂದರೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗದಂಥ ಪರಿಸ್ಥಿತಿ, ಕಾನೂನನ್ನು ಪಾಲನೆ ಮಾಡಲೇಬೇಕಾದಂಥ ಪರಿಸ್ಥಿತಿ. ನಾವು ಬೇಟೆಯನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಕಳ್ಳ ಬೇಟೆಗಾರರಂತೂ ಇದ್ದೇ ಇರ್ತಾರೆ. ನಿಮಗೆ ವೀರಪ್ಪನ ಇತಿಹಾಸ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಅವಕಾಶವನ್ನು ಮಾಡಿಕೊಟ್ರೆ ಮರಿ ವೀರಪ್ಪನ್ಗಳು ಕೂಡ ಹುಡ್ಕೊಂಡು ಬಿಡ್ತಾರೆ. ಈ ಕಾರಣಕ್ಕಾಗಿ ನಾವು ಅರಣ್ಯ ಇಲಾಖೆ ಮೇಲೂ ಕೂಡ ನೇರವಾಗಿ ದೂಷಣೆಯನ್ನು ಹೊರಿಸೋದಕ್ಕೆ ಸಾಧ್ಯ ಆಗಲ್ಲ. ಸದ್ಯಕ್ಕೆ ಇಷ್ಟು ಆಗಿದೆ. ನೋಡೋಣ, ಇನ್ನಷ್ಟು ವಿಚಾರಗಳು ಹೊರಗಡೆ ಬರಲಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಏನನ್ಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.